ನಾವು ಭಾರತೀಯರು ಕೈಯಿಂದ ಊಟ ಮಾಡೋದನ್ನ ನೋಡಿದಾಗ ಕೆಲವರಿಗೆ ಅದು ಅಭ್ಯಾಸ ಅನಿಸ್ಬೋದು, ಬಟ್ ಇನ್ ರಿಯಾಲಿಟಿ ಇಟ್ಸ್ ಅ ಬ್ಯೂಟಿಫುಲ್ ಬ್ಲೆಂಡ್ ಆಫ್ ಕಲ್ಚರ್, ಸೈನ್ಸ್ ಅಂಡ್ ಮೈಂಡ್ಫುಲ್ನೆಸ್. ಭಾರತದಲ್ಲಿ ಭೋಜನ ಅಂದ್ರೆ ಕೇವಲ ಹೊಟ್ಟೆ ತುಂಬಿಸೋದಲ್ಲ, ಅದೊಂದು ಅನುಭವ. ಮೊದಲ ತುತ್ತು ಬಾಯಿಗೆ ಹಾಕೋದಕ್ಕೂ ಮುಂಚೆನೆ ಪ್ರಾರಂಭವಾಗುತ್ತೆ. ದಕ್ಷಿಣ ಭಾರತದ ಬಾಳೆ ಎಲೆ ಊಟದಿಂದ ಹಿಡಿದು ಉತ್ತರ ಭಾರತದ ರೋಟಿ ಸಬ್ಜಿ ತನಕ ಜನರು ಕೈಯಿಂದ ತಿನ್ನೋದು ಕೇವಲ ಒಂದು ವಿಧಾನ ಅಲ್ಲ, ಅದು ಆಹಾರದೊಂದಿಗೆ ಮಾಡುವ ಸಂಪರ್ಕ. ನಮ್ಮ ಬೆರಳುಗಳಲ್ಲಿರುವಂತಹ ನರವ್ಯೂಹಗಳು ತುಂಬಾ ಸೆನ್ಸಿಟಿವ್. ಆಹಾರದ ಬಿಸಿ ಅಥವಾ ತೇವ ತಾಗಿದ ತಕ್ಷಣ ಬ್ರೈನ್ಗೆ ಸಿಗ್ನಲ್ ಸೆಂಡ್ ಮಾಡುತ್ತೆ, ಊಟ ಬರ್ತಿದೆ, ದೇಹವನ್ನು ಸಿದ್ಧಗೊಳಿಸುವಂತ. ಈ ಪ್ರಾಕೃತಿಕ ಪ್ರಕ್ರಿಯೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಬಟ್ ದರ್ ಇಸ್ ಸಮಥಿಂಗ್ ಡೀಪರ್. ಭಾರತೀಯ ತತ್ವಶಾಸ್ತ್ರದಲ್ಲಿ ನಮ್ಮ 5 ಬೆರಳುಗಳು 5 ಎಲಿಮೆಂಟ್ಸ್ ನ ಪ್ರತಿನಿಧಿಸುತ್ತೆ: ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಇವುಗಳನ್ನು ಒಟ್ಟುಗೂಡಿಸಿ ಆಹಾರ ತೆಗೆದುಕೊಳ್ಳೋದು ನಾವು ಸಹ ಪ್ರಕೃತಿಯ ಅಂಶಗಳೇ ಎಂಬುದನ್ನು ನೆನಪಿಸುತ್ತೆ. ಕೈಯಿಂದ ತಿನ್ನುವುದು ಏಕಾಗ್ರತೆಯನ್ನು ಕೊಡುತ್ತೆ, ಊಟವನ್ನು ನಿಧಾನಗೊಳಿಸುತ್ತೆ, ಪ್ರತಿಯೊಂದು ಅಗಳುಗಳನ್ನ ನಿಧಾನವಾಗಿಯೂ ಅನುಭವಿಸುವಂತೆ ಮಾಡುತ್ತೆ. ಭಾರತದ ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಶೈಲಿ ಇದೆ. ದಕ್ಷಿಣದಲ್ಲಿ ಕೇವಲ ಬೆರಳ ತುದಿಗಳನ್ನು ಬಳಸಿ ಅನ್ನ ಮಿಶ್ರಣ ಮಾಡೋದು, ಉತ್ತರದಲ್ಲಿ ರೊಟ್ಟಿ ತುಂಡು ಮಾಡಿ ದಾಲ್ ಜೊತೆ ತೆಗೆದುಕೊಳ್ಳೋದು, ಅಂಡ್ ಪೂರ್ವದಲ್ಲಿ ಅನ್ನಕ್ಕೆ ಕರಿಯನ್ನು ಸೇರಿಸಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ತಿನ್ನೋದು, ಅಂಡ್ ಈಶಾನ್ಯ ಭಾರತದಲ್ಲಿ ಅಂಟು ಅನ್ನವನ್ನ ಮೃದುವಾಗಿ ಪಿಂಡದಂತೆ ಮಾಡೋದು. ಹೀಗೆ ವಿಧಾನಗಳು ಬದಲಾಗಬಹುದು, ಆದರೆ ತತ್ವ ಒಂದೇ. ಆಹಾರವನ್ನು ಸ್ಪರ್ಶಿಸಿದಾಗ ಅದರ ರುಚಿ ಮತ್ತಷ್ಟು ಬೆಳೆಯುತ್ತೆ. ಸೊ ಯಾರಾದರೂ ಕೈಯಿಂದ ಊಟ ಮಾಡೋದನ್ನ ನೀವು ನೋಡಿದ್ರೆ ರಿಮೆಂಬರ್, ಇದು ಹಳೆಯ ಪದ್ಧತಿ ಅಲ್ಲ, ಅನ್ಹೈಜೆನಿಕ್ ಕೂಡ ಅಲ್ಲ, ಅದು ವಿಜ್ಞಾನ, ಸಂಪ್ರದಾಯ ಮತ್ತು ಮೈಂಡ್ಫುಲ್ನೆಸ್ಗಳ ಸುಂದರ ಸಂಯೋಜನೆ. ಥ್ಯಾಂಕ್ ಯು. ನಾವು ಭಾರತೀಯರು ಕೈಯಿಂದ ಊಟ ಮಾಡೋದನ್ನ ನೋಡಿದಾಗ ಕೆಲವರಿಗೆ ಅದು ಅಭ್ಯಾಸ ಅನಿಸ್ಬೋದು, ಬಟ್ ಇನ್ ರಿಯಾಲಿಟಿ ಇಟ್ಸ್ ಅ ಬ್ಯೂಟಿಫುಲ್ ಬ್ಲೆಂಡ್ ಆಫ್ ಕಲ್ಚರ್, ಸೈನ್ಸ್ ಅಂಡ್ ಮೈಂಡ್ಫುಲ್ನೆಸ್. ಭಾರತದಲ್ಲಿ ಭೋಜನ ಅಂದ್ರೆ ಕೇವಲ ಹೊಟ್ಟೆ ತುಂಬಿಸೋದಲ್ಲ, ಅದೊಂದು ಅನುಭವ. ಮೊದಲ ತುತ್ತು ಬಾಯಿಗೆ ಹಾಕೋದಕ್ಕೂ ಮುಂಚೆನೆ ಪ್ರಾರಂಭವಾಗುತ್ತೆ. ದಕ್ಷಿಣ ಭಾರತದ ಬಾಳೆ ಎಲೆ ಊಟದಿಂದ ಹಿಡಿದು ಉತ್ತರ ಭಾರತದ ರೋಟಿ ಸಬ್ಜಿ